ಅಭಿವೃದ್ಧಿಗೆ ಹಿನ್ನಡೆ. ಶಾಸಕ ಸಿಸಿ ಪಾಟೀಲ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ಗದಗ ನಗರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಹಿನ್ನಡೆಯಾಗಿದೆ ಎಂದು ಶಾಸಕ ಸಿಸಿ ಪಾಟೀಲ್ ಆರೋಪಿಸಿದ್ದಾರೆ. ಗದಗ ಮಾತ್ರವಲ್ಲ, ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಎಂದರು. ಇತ್ತೀಚಿನ ಸರ್ಕಾರದ ಅವಧಿಯಲ್ಲಿ ತಾವೇ ಕೇವಲ ಲೆಟರ್ ಪ್ಯಾಡ್ಗೆ ಸಹಿ ಮಾಡುವ ಕೆಲಸ ಮಾತ್ರ ಮಾಡ್ತಿದ್ದೇನೆ, ಉಳಿದ ಎಲ್ಲ ಅಧಿಕಾರಿಗಳನ್ನು ಮಾಜಿ ಶಾಸಕರ ನಡೆಸ್ತಿದ್ದಾರೆ ಎಂದು ಹೇಳಿ ಅಪರೋಕ್ಷವಾಗಿ ಮಾಜಿ ಶಾಸಕ BR ಯಾವಗಲ್ ವಿರುದ್ಧ ವ್ಯಂಗ್ಯವನ್ನು ಮಾಡಿದರು. ಜನರ ಗೋಳಾಟ ಅನಿವಾರ್ಯವಾದದ್ದು 2.5 ವರ್ಷಗಳ ನಂತರ ಜನರಿಗೆ ಸತ್ಯ ಗೊತ್ತಾಗಲಿದೆ ಎಂದು ಅವರು, ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ ಎಂದು, ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋ ಹಾಗಿಲ್ಲ ಎಂದು ತೀವ್ರ ಟೀಕೆಯನ್ನು ನಡೆಸಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ಒಬ್ಬ ಶಾಸಕನಾಗಿ ಸಹಿ ಮಾಡೋದು ಅಷ್ಟೇ ನನ್ನ ಅಧಿಕಾರ ಐತಿ. ಯಾವ್ದಾರ ಲೆಟರ್ ಪ್ಯಾಡಿಗೆ ಉಳಿದಿದ್ದ ಅಧಿಕಾರಿ ಎಲ್ಲ ಮಾಜಿಗಳು ಮಾಡ್ತಾರೆ ಈ ರಾಜ್ಯದೊಳಗೆ. ಜನರ ಗೋಳು ಇನ್ನು 2.5 ವರ್ಷಕ್ಕೆ ಜನ ಉತ್ತರ ಕೊಟ್ಟಾಗ ಇಲ್ಲಿ ಮಟ್ಟ ಯಾರಿದ್ರಲ್ಲ ಅವ್ರಿಗೆ ಗುರ್ತಾಕೈತಿ. ಅನಿವಾರ್ಯ ಕೇಳೋದು. ಸರ್ಕಾರನೇ ಇಲ್ಲಲ್ಲ, 10 ದಿವಸ ಅಧಿವೇಶನ ನಡೀತು. ಅತ್ಯಂತ ಯಶಸ್ವಿಯಾಗಿ ಮಾತಾಡಿದ್ರು ಎಲ್ಲರೂ. ಒಬ್ಬ ನುರಿತ ಶಾಸಕಾಂಗ ಪಟುವಿನಕ್ಕಿಂತ ಹೊಸದಾಗಿ ಹರೀಶ್ ಬಂದವ್ರು ಮಾತಾಡಿದರು. ನಮ್ಮ ಹುಬ್ಬಳ್ಳಿ ಕುದ್ಗೋಳದ MR ಪಾಟೀಲ್ ಇರ್ಬೋದು, ಶರಣು ಸೊಲಗಾರ್ ಇರ್ಬೋದು, ಸಾಕಷ್ಟು ಮಂದಿ BJP JDS ಸ್ವತಃ ಕಾಂಗ್ರೆಸ್ನವರು ವಿಷಾಣಾರ ಕೊಡ್ರಿ ಕುಡಿಯಾಕಂತ ಕೇಳಿದರು. ಕಾಂಗ್ರೆಸ್ನವರು ಉತ್ತರ ಕರ್ನಾಟಕದ ಬೇರೆ ರಾಜ್ಯ ಮಾಡ್ಕೊತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನವರು. ಸ್ವಂತ ಮಕ್ಕಳ ಪರಿಸ್ಥಿತಿನ ಹಂಗಿದ್ದಾಗ ಇನ್ನು ಮಲತಾಯಿ ಮಕ್ಕಳ ಪರಿಸ್ಥಿತಿ ಹೆಂಗಿರ್ಬೇಕು ಸಣ್ಣ.